ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡಾಕ್ತೀನಿ. ಸುಮಾರು ದಿನದಿಂದ ಒಂದು ಕೆಲಸ ಪೆಂಡಿಂಗ್ನಾಗಿತ್ತು. ಸೊ ಆ ಕೆಲಸ ಇವತ್ತು ನೆರವೇರಾಗ್ತೈತಿ. ಅದೇನಪ್ಪ ಅಂತಂದ್ರೆ ನಾವು ಪ್ರತಿ ವರ್ಷವೂ ಎಲ್ಲ ಸೋದತ್ತಿಗೆ ಹೋಗಿ ಎಲ್ಲಮ್ಮ ದರ್ಶನ ಮಾಡಿಕೊಂಡು ಅಲ್ಲೇ ಊಟಿಗೆ ಊಟ ಹರಕೆನ ಸಲ್ಲಿಸಿ ಬರ್ತೀವಿ. ಸೊ ಈ ವರ್ಷ ಲಾಸ್ಟ್ನೇ ವರ್ಷ ಇದೆ. 3 ವರ್ಷ ಹರಕೆ ಕಟ್ಕೊಂಡಿದ್ದೀನಿ ನಾನು. ಸೊ ಹಂಗಾಗಿ ಈ ವರ್ಷದ ಲಾಸ್ಟ್ನೇ ವರ್ಷ ಹರಕೆನ ಪೂರೈಸಬೇಕಾಗಿತ್ತು. ಪ್ರತಿ ವರ್ಷ ಜನವರಿಗೆ ಹೋಗಿ ಹರಕೆ ಸಲ್ಲಿಸಿ ಬರ್ತಿದ್ವಿ. ಬಟ್ ಈ ವರ್ಷ ಸ್ವಲ್ಪ ಲೇಟ್ ಆಯ್ತು. ಮನೆಗಿನ ಪರಿಸ್ಥಿತಿ, ಆಮೇಲೆ ನನ್ನ ಹಸ್ಬೆಂಡ್ ಫ್ಯಾಕ್ಟ್ರಿ ಕೆಲಸನೂ ಇರ್ತೈತಲ್ಲ, ಸೊ ಹಂಗಾಗಿ ಸ್ವಲ್ಪ ಲೇಟನ ಆಯ್ತು. ಯುಗಾದಿ ಒಳಗಾಗಿನ ಮುಗಿಸ್ಕೊಂಡ್ಬಿಡ್ಬೇಕು ಆ ಕೆಲಸ ಅಂತ ಅಂದ್ಕೊಂಡಿದ್ವಿ. ಸೊ ಹಂಗಾಗಿ ಯುಗಾದಿ ಬರೋಕ್ಕೂ ಮುಂಚೆನೇ ನಾವು ಹೋಗಿ ರೇಣುಕಾದೇವಿಗೆ ಹರಕೆನ ಸಲ್ಲಿಸಿ ಬರಬೇಕಂತ ಅಂದ್ಕೊಂಡೆ. ಇವತ್ತು ಹೊಂಟಿವಿ. ಸೊ ಹಾಗಾಗಿ ಪ್ರತಿ ವರ್ಷವೂ ಹೋಗಬೇಕಾದ್ರೆ ಇಲ್ಲಿಂದ ನಾವು ನೈವೇದ್ಯ ಎಲ್ಲ ಮಾಡ್ಕೊಂಡು ಹೋಗ್ತೀವಿ. ಹಾಗೆ ನಮಗೂ ಊಟಕ್ಕೆ ಏನಾದರೂ ಬೇಕು ಅಂಥೇಳಿ ಅಡುಗೆನೂ ಮಾಡ್ಕೊಂಡು ಹೋಗ್ತೀವಿ. ಸೊ ಹಾಗಾಗಿ ಮಾರ್ನಿಂಗ್ ಜಲ್ದಿನೇ ಎದ್ದು ನಾವು ಎಲ್ಲ ಕೆಲಸನೂ ಮುಗಿಸ್ಕೊಂಡ್ವಿ. ಇನ್ನು ಈ ವರ್ಷ ನಮ್ಮ ಅಕ್ಕಂದು ಹರಕೆ ಇತ್ತು. ಸೊ ಹಾಗಾಗಿ ಅವರು ಈ ಕಡೆನೇ ಬಂದಿದ್ದರೆ ಎಲ್ಲರೂ ಸೇರಿಕೊಂಡು ಹೋಗೋಣ ಬಾ ಅಂತೇಳಿ ನಾನು ಹೇಳಿದ್ದೆ. ಸೊ ಹಾಗಾಗಿ ಅವರು ಬಂದಿದ್ದರೆ ನನಗೂ ಸ್ವಲ್ಪ ಹೆಲ್ಪ್ ಆಗ್ತೈತಿ. ಸೊ ಜೊತೆ ಆಗ್ತಾರಂತೇಳಿ ನಿನ್ನೆನೇ ಬಂದಿದ್ರು ಅವರು. ಸೊ ಹಂಗಾಗಿ ಮಾರ್ನಿಂಗ್ ಎದ್ದು ಎಲ್ಲ ಕೆಲಸನೂ ಮಾಡ್ಕೊಂಡು ಹೋಗ್ತೀವಿ. ಇವತ್ತು ಅಡುಗೆ ಏನಪ್ಪ ಅಂತಂದ್ರೆ ಎಣ್ಗಾಯಿ ಮಾಡಾಕ್ತೀನಿ. ಅಲ್ಲೋಗಿ ದೇವ್ರ ದರ್ಶನ ಮಾಡಿಕೊಂಡು ಕಟ್ಟಿರೋ ಹರಕೆನ ಪೂರೈಸ್ಕೊಂಡು ಮಧ್ಯಾಹ್ನಕ್ಕೆ ಎಲ್ಲರೂ ಸೇರಿಕೊಂಡು ಅಲ್ಲೇ ಊಟ ಮಾಡ್ಕೊಂಡು ಬರೋದು ಒಂದು ರೀತಿ ಚೆಂದ ಇರ್ತೈತಿ. ಹಾಗಾಗಿ ನಾ ಪ್ರತಿ ವರ್ಷವೂ ನಮ್ಗೆ ಊಟಕ್ಕೆ ಅಡುಗೆ ಬೇರೆ ಮಾಡ್ತೀನಿ, ತಾಯಿಗೆ ನೈವೇದ್ಯನೂ ಬೇರೆ ಮಾಡ್ಕೊಂಡಿರ್ತೀನಿ. ಇವಾಗ ಎಣ್ಣೆಗಾಯಿ ಪಲ್ಯ ಮಾಡಾಕತ್ತೀನಿ. ಅದ್ರ ಜೊತೆಗೆ ಚಪಾತಿ ಮಾಡ್ತೀನಿ, ಬಜ್ಜಿ ಮಾಡ್ತೀನಿ, ಮೊಸರು ಬಜ್ಜಿ ಮಾಡ್ತೀನಿ. ಸೊ ಇಷ್ಟೆಲ್ಲ ನಾವು ಊಟಕ್ಕೆ ಕಟ್ಕೊಂಡು ಹೋಗ್ತೀವಿ. ಆಮೇಲೆ ನೈವೇದ್ಯಕ್ಕೆ ಕಡುಬು ಮಾಡ್ತೀನಿ, ಹೂರ್ಣದ ಕಡುಬು ಮಾಡ್ತೀನಿ. ಸೊ ಇವಾಗ ಮೊಸರುಗಾಯಿ ಮಾಡತ್ತೀನಿ. ಏನಿಲ್ಲ, ಸ್ವಲ್ಪ ಮೊಸರು ಇತ್ತು, ಅದಕ್ಕೆ ಸಕ್ಕರೆ ಉಪ್ಪು ಹಾಕಿ ಅದನ್ನ ಸ್ವಲ್ಪ ತೆಳು ಮಾಡ್ಕೊಂಡು ಅದಕ್ಕೆ ಸೌತೆಕಾಯಿ, ಕ್ಯಾರೆಟು, ಆಮೇಲೆ ಸ್ವಲ್ಪ ಈರುಳ್ಳಿ, ಉಪ್ಪು, ಸಕ್ಕರೆ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿದ್ರೆ ರಾಯ್ತ ರೆಡಿ ಆಗ್ತೈತಿ. ಇನ್ನು ನಾನಿಲ್ಲಿ ರೈಸ್ ಪಲಾವ್ ಮಾಡ್ಕೊಳಕತ್ತೀನಿ. ರೈಸ್ ಪಲಾವ್ ರೆಸಿಪಿ ಅಂತೂ ಸಾಕಷ್ಟು ಸಾರಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂಡೀನಿ. ಸೊ ಬೇಕು ನಾನು ಯಾವ ಥರ ಮಾಡ್ತೀನಿ ಅನ್ನೋದು ನೋಡಬೇಕಂದ್ರೆ ನನ್ನ ಪ್ರೀವಿಯಸ್ ವೀಡಿಯೋದಾಗ ಒಂದು ಸಾರಿ ಚೆಕ್ ಮಾಡಿ. ಡಿಫ್ರೆಂಟಾಗಿ ನಾನು ರೈಸ್ ಪಲಾವ್ ಮಾಡ್ತಿರ್ತೀನಿ. ಬೇಕಂದರೆ ನೀವು ಆ ರೆಸಿಪಿನ ಟ್ರೈ ಮಾಡ್ಬೋದು. ಪ್ರತಿಯೊಬ್ಬರ ಮನೆಯಾಗೂ ರೈಸ್ ಪಲಾವ್ ಮಾಡ್ತಿರ್ತೀರಿ, ಬಟ್ ಪ್ರತಿಯೊಬ್ಬರ ಮನೆಯಾಗೂ ಡಿಫ್ರೆಂಟ್ ಸ್ಟೈಲ್ನಾಗ ಮಾಡ್ತಿರ್ತೀರಿ. ಸೊ ಒಂದು ಸಾರಿ ನೀವು ಟ್ರೈ ಮಾಡ್ಬೋದು. ಹೊಸದಾಗಿ ಹೊಸ ವಿಡಿಯೋನ ಬೇಕಂದ್ರೆ ಕಾಮೆಂಟ್ ಮಾಡಿರಿ. ಇನ್ನೊಂದು ಸಾರಿ ನಾನು ರೈಸ್ ಪಲಾವ್ ಮಾಡಿದಾಗ ರೆಸಿಪಿ ಶೇರ್ ಮಾಡ್ತೀನಿ. ಸಖತ್ ಟೇಸ್ಟಿಯಾಗಿರ್ತೈತಿ ನಮ್ಮ ಮನ್ಯಾಗಿನ ರೈಸ್ ಪಲಾವ್. ಎಲ್ಲ ಅಡುಗೆ ಮುಗಿಸ್ಕೊಂಡೇ ಕಡುಬು ಮಾಡೋಕ್ಕೆ ಕುಂತೀವಿ ನಾವು. ಕಡುಬು ಮಾಡ್ಕೊಂಡು ಆದಮೇಲೆ ಚಪಾತಿ ಮಾಡ್ಕೊಂಡ್ರೆ ಅಡುಗೆ ಎಲ್ಲನೂ ಫಿನಿಶ್ ಆಕತಿ. ಜಲ್ದಿ ಹೋಗ್ಬೇಕಂತ ಅನ್ನೋದಿತ್ತು. ಇನ್ನೊಂದು ಏನಪ್ಪ ಅಂತಂದರೆ ನಮ್ಮೂರ ಕಡೆ ಎಲ್ಲ ಆದರೆ ಬೆಳಿಗ್ಗೆ ಎದ್ದು 4 ಗಂಟೆಗೆಲ್ಲ ಎದ್ದು ಹೋಗ್ತಾರೆ, ದೂರ ಆಕೈತೆ ಅಂಥೇಳಿ. ಆದರೆ ಇಲ್ಲಿ ಬೆಳವಡಿಯಿಂದ ಏನಪ್ಪ ಅಂತಂದ್ರೆ ಜಸ್ಟ್ ಒಂದು 20 to 25 ಕಿಲೋಮೀಟರ್ಸ್ ಐತಿ. ಸೊ ಹಾಗಾಗಿ ನಾವು 9 ಗಂಟೆ 10 ಗಂಟೆಗೆಲ್ಲ ಹೋಗ್ಬೇಕಂತೇಳಿ ಡಿಸೈಡ್ ಮಾಡ್ಕೊಂಡಿವಿ. ಬಸ್ ಒಂದು ಬಸ್ಸಿಗೆ ಹೋದ್ರೆ ಆಯ್ತು. ಇಲ್ಲಿಂದ ಡೈರೆಕ್ಟ್ ಸೌದತ್ತಿ ಬಸ್ ಹತ್ತಿದ್ರೆ ಡೈರೆಕ್ಟ್ ನಾವು ಜೋಗುಳಬಾವಿ ಹತ್ರನೇ ಇರ್ತೀವಿ. ಜೋಗುಳಬಾವಿಯಿಂದ ಮತ್ತು ಆ ಕಡೆ ಎಲ್ಲಮ್ಮ ದೇವಸ್ಥಾನಕ್ಕೆ ಆಟೋ ಮಾಡ್ಕೊಂಡು ಹೋಗ್ಬೇಕಾಗ್ತೈತಿ. ಸೊ ಇವಾಗ ನಾನು ಕಡುಬನ್ನ ಫ್ರೈ ಮಾಡ್ಕೊಳತ್ತೀನಿ. ಕಡುಬು ರೆಸಿಪಿ ಅಂತೂ ಶೇರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲರ ಮನೆಯಾಗೂ ಕಡುಬಂತೂ ಸಖತ್ ಚೆನ್ನಾಗಿ ಮಾಡ್ತಿರ್ತೀರಿ. ಇನ್ನೂ ನನಗಿಂತ ಪರ್ಫೆಕ್ಟಾಗಿ ಮಾಡೋರು ಸಾಕಷ್ಟು ಚೆನ್ನಾಗಿರ್ತೀರಿ. ನಮ್ಮ ಮನೆಗಂತೂ ಕಡುಬು ಮಾಡೋದು ಕಡಿಮೆ, ನಾನು ಜಾಸ್ತಿ ಮಾಡೋದಿಲ್ಲ. ಈ ಥರ ಏನಾದರೂ ಅನಿವಾರ್ಯ ಬಂದರೆ ನೈವೇದ್ಯಕತೆಗೆ ಅಷ್ಟೇ ಮಾಡ್ತಾನೆ ಆ ಕಡುಬು. ಅಮಾವಾಸ್ಯೆ ಎಲ್ಲ ಬಂದರೆ ಜಾಸ್ತಿ ಹೋಳಿಗೆನ ಮಾಡೋದು. ನಮ್ಮನೆ ಹೋಳಿಗೆ ಇಷ್ಟಪಡ್ತಾರೆ. ಹಾಗಾಗಿ ಇನ್ನು ಎಲ್ಲ ಕೆಲಸನೂ ಮುಗೀತಾ ಬಾಕ್ಸಿಗೆ ಹಾಕ್ಕೊಂಡು ಎಲ್ಲರೂ ರೆಡಿಯಾಗಿ ಹೊರಟಿವಿ. ಇವಾಗ ಈ ಬಿಸಿಲಿಗಂತೂ ಗಿಡಗಳಿಗೆ ಎಷ್ಟು ನೀರು ಹಾಕಿದ್ರು ಕಡಿಮೆನೇ. ನಾನಂತೂ ಇವಾಗ 3 ಟೈಮ್ ನೀರು ಹಾಕತ್ತೀನಿ. ಸೊ ಇವಾಗ ಬರಬೇಕಾದ್ರೂ ಒಂದು ಸ್ವಲ್ಪ ನೀರು ಹಾಕಿನ ಬಂದೆ. ಇನ್ನು ಬರೋ ಸಾಯಂಕಾಲನ ಹಾಕೈತಿ. ನಾವಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಬರಬೇಕಂದ್ರೆ ಲಾಸ್ಟ್ ಇಯರ್ ಹೋದಾಗ ನಮ್ಗೆ ಡೈರೆಕ್ಟಾಗಿ ಒಳಗೆ ಹೋಗಿ ನಾವು ದರ್ಶನ ಮಾಡೋಕ್ಕಾಗಲಿಲ್ಲ. ತಿರ್ಗಾ ಊಟ ಹೊರಗೆ ಬಂದೇವು ನಾವು ದರ್ಶನ ಮಾಡಿದ ಇದು. ಈ ವರ್ಷ ಹರಕೆ ಲಾಸ್ಟ್ ಇಯರ್ ಆಗಿದ್ದರಿಂದ ನಾವು ಈ ವರ್ಷ
ದರ್ಶನ ಮಾಡಿಕೊಂಡು ಬರಬೇಕು ಅಂತ ಅಂದ್ಕೊಂಡಿವಿ. ಸೊ ಹಾಗಾಗಿನೇ ಸ್ವಲ್ಪ ಜಲ್ದಿನೂ ಹೊಂಟೀವಿ. ನಾವು ಬಸ್ಸಿಗೆ ಹೋದ್ವಿ, ನನ್ನ ಹಸ್ಬೆಂಡ ಬೈಕ್ ತೊಗೊಂಡ ಮಕ್ಕಳನ್ನ ಕರ್ಕೊಂಡು. ಆಮೇಲೆ ಲಗೇಜ್ ಸ್ವಲ್ಪ ಆಯ್ತು, ಊಟಿಗೆ ಉಡ್ಬೇಕಲ್ಲ. ಸೊ ಹಾಗಾಗಿ ಬಟ್ಟೆ ಎಲ್ಲ ತೊಗೊಂಡಿದ್ವಿ ನಾವು, ಗಂಜಿ ಬಟ್ಟೆ. ಸೊ ಹಾಗಾಗಿ ಅಲ್ಲಿ ಹಾಕ್ಕೊಳಕ್ಕೆ ಬೇಕಂತೇಳಿ ಅದೆಲ್ಲ ತೊಗೊಂಡವ್ರೆ ಬೈಕ್ ಮೇಲೆ ಹೋದ್ರೆ ನಾವು ಬಸ್ಸಿಗೆ ಬಂದ್ವಿ. ಇನ್ನು ಬಸ್ ಸ್ಟ್ಯಾಂಡಿಗೇನೋ ಸ್ಟಾಪ್ ಮಾಡ್ತಾ ಮತ್ತು ಅಲ್ಲಿಂದ ನಾವು ಜೋಗುಳಬಾವಿಗೆ ಒಂದು ಆಟೋ ಬುಕ್ ಮಾಡ್ಕೊಂಡು ಆಟೋಕ್ಕೆ ಬಂದ್ವಿ. ಇವಾಗ ಜೋಗುಳಬಾವಿಗೆ ಬಂದ್ವಿ. ಸೊ ಪ್ರತಿ ವರ್ಷ ಬಂದಾಗ ಸಿಕ್ಕಾಪಟ್ಟೆ ಜನ ಇರ್ತಿದ್ರು, ಬಟ್ ಈ ವರ್ಷ ಅಷ್ಟೊಂದು ಜನ ಇರಲಿಲ್ಲ. ಜೋಗುಳಬಾವಿಗೆ ಅಷ್ಟೊಂದು ಜನ ಇರಲಿಲ್ಲ. ಇನ್ನು ಜೋಗುಳಬಾವಿ ಪರಿಸ್ಥಿತಿ ಅಂತ ನೋಡ್ಬಾರ್ದು, ಸಿಕ್ಕಾಪಟ್ಟೆ. ನಮ್ಮ ಸಮಾಜ ಒಂದು ಮಾತು ಹೇಳ್ತೈತಿ, ಎಲ್ಲಿ ಸ್ವಚ್ಛತೆ ಇರ್ತೈತಲ್ಲ ಅಲ್ಲಿ ಒಬ್ಳು ಹೆಣ್ಣು ಇರ್ತಾಳ ಅಂಥೇಳಿ. ಅಂದರೆ ಹೆಣ್ಣಿದ್ದಲ್ಲಿ ಸ್ವಚ್ಛತೆ ಇರ್ತೈತಿ, ಆ ಹೆಣ್ಣು ಮಗಳು ಅದು ಎಲ್ಲನೂ ಸ್ವಚ್ಛವಾಗಿರ್ತಾಳ ಅಂಥೇಳಿ ಹೇಳ್ತಾರೆ. ಬಟ್ ಇಲ್ಲಿ ಜೋಗುಳಬಾವ್ಯಾಗ ಗಲೀಜು ಮಾಡಿದ್ದ ನಮ್ಮಂಥ ಹೆಣ್ಮಕ್ಳು ಅಲ್ಲಿ ನೋಡೋಕ್ಕೂ ಆಗಂಗಿಲ್ಲ, ಅಷ್ಟು ಗಲೀಜು, ಹೇಳೋಕ್ಕೂ ಅಷ್ಟು ಅಸಹ್ಯ ಆಗುತ್ತೆ, ಅಷ್ಟು ಗಲೀಜು ಮಾಡ್ತಾರೆ. ಒಂದು ಸಾರಿ ನೆಕ್ಸ್ಟ್ ಇಯರ್ ಹೋದಾಗ ನಾನು ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ವಿಡಿಯೋ ಮಾಡೋಕ್ಕೂ ಅಸಹ್ಯ ಆಕೈತೆ, ಅಷ್ಟು ಗಲೀಜು ಮಾಡಿರ್ತಾರೆ. ಬಟ್ ಏನಂದ್ರೆ ಅರ್ಥ ಮಾಡ್ಕೋಬೇಕಲ್ಲ, ನಮ್ಮಿಂದ ಎಷ್ಟು ಸಮಾಜದಾಗ ಗಲೀಜು ಆಗತ್ತೈತಿ, ಅದ್ರಾಗೂ ಒಂದು ದೇವಸ್ಥಾನದಾಗ ಎಷ್ಟು ಗಲೀಜು ಮಾಡ್ತಾರೆ ಅಂದ್ರೆ ನಮಗೆ ಹೇಳೋಕ್ಕೂ ಅಸಹ್ಯ ಆಕೈತಿ, ಅಷ್ಟು ಗಲೀಜು ಮಾಡಿರ್ತಾರೆ. ಅದು ಸ್ವಚ್ಛ ಆಗಬೇಕು ಅಂದರೆ ಒಬ್ಬರು ಯೋಚನೆಯಿಂದ ಏನು ಸಾಧ್ಯ ಇಲ್ಲ. ಎಲ್ಲೋ ಒಬ್ಬರು ಯೋಚನೆ ಮಾಡಿದರೆ ಈಗ ಕ್ಲೀನ್ ಆಗಬೇಕು, ಕ್ಲೀನಾಗಿರಬೇಕು, ನಾವು ಸ್ವಚ್ಛತೆ ಕಾಪಾಡಬೇಕು ಅಂತೇಳಿ ಎಲ್ಲ ಒಬ್ಬರು ಅಂದ್ಕೊಂಡ್ರೆ ಅದೇನು ಕ್ಲೀನ್ ಆಗೋದಿಲ್ಲ. ಇಟ್ಸ್ ಓಕೆ. ಇವಾಗ ಅಲ್ಲಿ ಜೋಗುಳಬಾವ್ಯಾಗ ಸ್ನಾನ ಮಾಡಿಕೊಂಡು ಹೊಸ ಬಟ್ಟೆ ಹಾಕ್ಕೊಂಡು ಬಂದು ಇವಾಗ ಇಲ್ಲೇ ಊಟಿಗೆ ಓಡಾಡ್ತೀವಿ. ನನಗಿದ್ರೆ ಖುಷಿಯಾಗಿದ್ದಂದರೆ ನನ್ನ ಮಕ್ಕಳ ಹರಕೆ ಪೂರೈಸಿದ್ದು. ನಾನು ನನ್ನ ಗಂಡ, ನನ್ನ ಮಕ್ಕಳು ಎಲ್ಲರೂ ಸೇರಿಕೊಂಡು ಹರಕೆ ಪೂರೈಸ್ತೀವಿ ಅಂತೇಳಿ ನಾನು ಕೇಳ್ಕೊಂಡಿದ್ದೆ ತಾಯಿಗೆ. ಸೊ ಅದೇ ರೀತಿ 3 ವರ್ಷವೂ ಪ್ರತಿ ವರ್ಷವೂ ನನ್ನ ಮಗ ಆಗಲಿ ನನ್ನ ಮಗಳಾಗಲಿ ಒಂಚೂರು ಹಠ ಮಾಡಿದೆ ನಾವು ಯಾವ ಥರ ಹರಕೆ ಪೂರೈಸ್ತೀವಲ್ಲ ಆ ಥರ ಅವರು ಹರಕೆ ಪೂರೈಸಿದ್ರು. ನನಗಂತೂ ಅದ್ರಾಗ ನನ್ನ ಮಗ ಪಾಪ ಅಷ್ಟು ಸಣ್ಣ ವಯಸ್ಸಿನಾಗ ಇವಾಗ ಒಂದು ಸ್ವಲ್ಪ ದೊಡ್ಡವಾಗ್ಯಾನ. ಈ 3 ವರ್ಷದ ಹಿಂದಂತೂ ಇನ್ನೂ ಸಣ್ಣವಿದ್ದ. ಫಸ್ಟ್ ಇಯರ್ ಹರಕೆ ಸಲ್ಲಿಸ್ಬೇಕಾದ್ರೆ ಪಾಪ ಭಾಳ ಪುಟ್ಟ ಮಗು ಇತ್ತು. ಸೊ ಅವಾಗೂ ಅಷ್ಟೇ ಒಂಚೂರು ನಾವು ಅಲ್ಲ ನಂಗೆ ಬೇಡ ಅದೆಲ್ಲ ಕಟ್ಕೊಳ್ಳೋವಲ್ಲ ಅಂತ ಹೇಳಲಾರ್ದನ ಎಷ್ಟು ಚೆನ್ನಾಗಿ ಎಷ್ಟು ಖುಷಿಯಿಂದ ನಮ್ಮ ಜೊತೆಗೆ ಅವ್ನು ಹರಕೆ ಪೂರೈಸಿದ. ಸೊ ಅವ್ರ ಅಪ್ಪಾಜಿಗೋಸ್ಕರ ಕಟ್ಟಿದ ಹರಕೆ ಇದು. ಸೊ ಈ ವರ್ಷಕ್ಕೆ ಕ್ಲಿಯರ್ ಆಯಿತು. ನಾ ಕಟ್ಟಿದ ಹರಕೆನ ಪೂರೈಸಿ ನಮ್ಮನ್ನು ಕೈ ಹಿಡಿದು ಕಾಪಾಡಿದ ಆ ತಾಯಿ ಇಳಿಕೊಳ್ಳಲು ಎಳ್ಳಮ್ಮಗ ಕೋಟಿ ಕೋಟಿ ನಮಸ್ಕಾರ ನಾ ಹೇಳ್ತೀನಿ. ಇವಾಗ ನಾವು ಸತಮ್ಮನ ದೇವಸ್ಥಾನಕ್ಕೆ ಬಂದ್ವಿ. ಹರಕೆ ಪೂರೈಸಿ ಉಟ್ಗಿ ಇಟ್ಟು ಒಂದು ರೌಂಡ್ ಹಾಕಿ ನಮಸ್ಕಾರ ಮಾಡಿ ಮುಗಿಸ್ಕೊಂಡು ನಾವು ಹಡ್ಲಿಗೆ ತುಂಬಿಸ್ಬೇಕಾಗೈತಿ. ಜಾಸ್ತಿ ಜನ ಇರಲಿಲ್ಲ, ಹಾಗಾಗಿ ನೆಮ್ಮದಿಯಿಂದ ದರ್ಶನ ಆಯಿತು. ಇನ್ನಲ್ಲಿ ದೇವಸ್ಥಾನದಾಗ ದರ್ಶನ ಮುಗಿಸ್ಕೊಂಡು ಬಂದು ನಾವು ಇಲ್ಲಿ ಹಡ್ಲಿಗೆ ತುಂಬಿಸ್ಬೇಕು. ನಮ್ಗೆ ಯಾರು ಉಟ್ಗಿ ಉಡಿಸಿರ್ತಾರಲ್ಲ, ಸೊ ಅಲ್ಲಿ ಬಂದು ಅವ್ರ ಹತ್ರ ಬಂದು ನಾವು ಅವರಿಗೆ ಹಡ್ಲಿಗೆ ತುಂಬಿಸ್ಬೇಕು. ಅಂದರೆ ನಾವು ಮಾಡ್ಕೊಂಬಂದಿದ್ದು ನೈವೇದ್ಯ, ನಾವು ಮಾಡ್ಕೊಂಬಂದಿದ್ದ ಅಡುಗೆ ಎಲ್ಲನೂ ಒಂದು ಪ್ಲೇಟಿಗೆ ಹಾಕಿ ನೈವೇದ್ಯ ಮಾಡಿ ಅವ್ರ ಕೈಯಾಗ ಕೊಟ್ಟರೆ ಅವರು ಪೂಜೆ ಮಾಡಿ ಅದನ್ನು ನೈವೇದ್ಯ ತೊಗೋತಾರೋ. ಅದಾದಮೇಲೆ ಇನ್ನು ಪ್ರತಿಯೊಬ್ಬರಿಗೂ ಉಟ್ಗಿ ಉಡೋಕೆ ಇಷ್ಟು ರೊಕ್ಕ ಅಂತೇಳಿ ಇರ್ತೈತಿ. ಅಂದರೆ ಅವರು ಒಬ್ಬರಿಗೆ ಉಟ್ಗಿ ಉಡಿಸ್ಬೇಕಂದ್ರೆ 60 ರೂಪಾಯಿ ತೊಗೋತಾರೆ. ಸೊ ಅವ್ರಿಗೆ ರೊಕ್ಕ ಕೊಟ್ಟು ನಾವು ಉಟ್ಗಿ ಉಡ್ಬೇಕಾಕೈತಿ. ಉಟ್ಗಿ ಉಡಿಸೋದು ನಮ್ಮನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದು, ಅದಾದಮೇಲೆ ಹಡ್ಲಿಗೆ ತುಂಬಿಸ್ಬೋದು, ಎಲ್ಲ ಅವರ ಮಾಡ್ತಾರೆ. ಅವರಿಗೆ ಬಳಿ ಉಟ್ಕೊಳಕ್ಕಂತೇಳಿ ಬಳಿ ಚಾರ್ಜ್ ಕೊಡಬೇಕು. ಅಂದರೆ ಈ ಥರ ಒಂದು ರೂಲ್ಸ್ ಅಂತ ಇರ್ತೈತಿ ಇಲ್ಲಿ ಉಟ್ಗಿ ಉಡಬೇಕಾದ್ರೆ. ಸೊ ಅದನ್ನು ನಿಮ್ಗೆ ಹೇಳಿದ್ನಿ. ನೀವು ಸಾಕಷ್ಟು ಜನ ಎಲ್ಲಮಗೆ ಬಂದಿರ್ತೀರಿ, ಉಟ್ಗಿ ಉಟ್ಟಿರ್ತೀರಿ, ನಿಮಗೂ ಗೊತ್ತಿರ್ತೈತಿ. ಇದನ್ನು ಹೇಳೋ ಉದ್ದೇಶ ಏನಪ್ಪ ಅಂತಂದರೆ ಕೆಲವ್ರಿಗೆ ಗೊತ್ತಿರೋಂಗಿಲ್ಲ ಇಷ್ಟು ದೊಡ್ಡ ಹಿಂಗೆ ಅಂತೇಳಿ. ಕೆಲವರು ಸಡನ್ನಾಗಿ ಅಂದರೆ ನಾವು ಹೋಗಿ ಜೋಗುಳಬಾವ್ಯಾಗ ಸ್ನಾನ ಮಾಡಿಕೊಂಡು ಬೇವಿನ ಸೊಪ್ಪು ಸುತ್ಕೊಂಡು ದೇವಸ್ಥಾನ ಪ್ರದಕ್ಷಿಣೆ ಹಾಕ್ತೀನಿ ಅಂದರೆ ನಡೆಯೋಂಗಿಲ್ಲ. ಯಾಕಂದ್ರೆ ಆ ಕೆಲಸನ ಜೋಗತಿ ಅಮ್ಮನ ಮಾಡಬೇಕು. ಉಟ್ಗಿ ಉಡ್ಸೋ ಕೆಲಸ ಏನಿದ್ರು ಅಲ್ಲಿ ಜೋಗತಿ ಅಮ್ಮನ ಮಾಡಿದ್ರೇ ಶ್ರೇಷ್ಠ. ಕೆಲವ್ರು ಮಾಡ್ತಿರ್ತಾರೆ, ತಮ್ಮ ಮನೆಯಿಂದ ಸೊಪ್ಪು ತೊಗೊಂಡು ಬಂದಿರ್ತಾರೆ, ಸ್ನಾನ ಮಾಡ್ತಾರೆ, ಸುತ್ಕೊತಾರೆ, ಗುಡಿ ಪ್ರದಕ್ಷಿಣೆ ಹಾಕ್ತಾರೆ, ಬರ್ತಾರೆ. ಅದು ಅವ್ರವ್ರ ಮನೋಭಾವಕ್ಕೆ ಅವ್ರವ್ರ ಒಂದು ನಂಬಿಕೆಗೆ ಬಿಟ್ಟಿದ್ದು. ಬಟ್ ನಮ್ಮ ನಂಬಿಕೆ ಏನಂದ್ರೆ ಆ ಕೆಲಸ ಜೋಗತಿಯಮ್ಮ ಮಾಡಿದ್ರೇ ಶ್ರೇಷ್ಠ. ಪ್ರತಿದಿನವೂ ಇಲ್ಲೇ ಕುಂತ ತಾಯಿ ರೇಣುಕಾದೇವಿನ ಆರಾಧಿಸ್ತಾ ಇರ್ತಾರೆ ಈ ಪುಣ್ಯಸ್ಥಳದಾಗ ಕುಂತ. ಸೊ ಅವ್ರ ಕಡೆಯಿಂದ ನಾವು ಒಂದು ಉಟ್ಗಿ ಉಟ್ರೆ ನಮಗೊಂದು ಶ್ರೇಷ್ಠತೆ ಅನ್ನೋ ಒಂದು ನಂಬಿಕೆಯಿಂದ ನಾವು ಅವ್ರ ಕಡೆಯಿಂದನೇ ಮಾಡಿಸ್ತೀವಿ. ಇನ್ನು ಇಲ್ಲಿ ಜೋಗುಳಬಾವಿಯಿಂದ ಕೆಲಸ ಮುಗೀತಿ. ದರ್ಶನವೂ ಚಲೋ ಆಯ್ತು, ನಮ್ದು ಹರಕೆನೂ ಚಲೋ ಪೂರೈಕೆ ಆಯ್ತು. ಇಲ್ಲಿಂದ ನಾವು ಇನ್ನು ಯಲ್ಲಮ್ಮನ ಗುಡ್ಡಕ್ಕೆ ಹೋಗಬೇಕು. ನಾವು ಮುಂಚೆ ಸಣ್ಣಗಿದ್ದಾಗೆಲ್ಲ ಬಂದಾಗ ಯಲ್ಲಮ್ಮನ ಗುಡ್ಡ ಅಂದರೆ ಇದೆ ಅಂತ ಅಂದ್ಕೊಂಡಿದ್ವಿ. ಇವಾಗ ಗೊತ್ತಾಗುತ್ತೆ. ಯಲ್ಲಮ್ಮನ ಗುಡ್ಡ ಒಂದು ಕಡೆ ಬೇರೆ ಪ್ಲೇಸ, ಆಮೇಲೆ ಜೋಗುಳಬಾವಿ ಸತ್ತಮ್ಮನ ಬೇರೆ ಪ್ಲೇಸ. ಇನ್ನು ಯಾರೇ ಇಲ್ಲಿ ಬಂದ್ರೂ ಫಸ್ಟ್ ಜೋಗುಳಬಾವಿಗೆ ಬಂದು ದರ್ಶನ ಮಾಡ್ಕೊಂಡಾದ್ಮೇಲೆ ಯಲ್ಲಮ್ಮನ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡ್ಕೋತಾರೆ. ಇನ್ನು ಇಲ್ಲಿ ಬಂದಿಂದ ಇಲ್ಲೂ ಸ್ವಲ್ಪ ಜನ ಕಡಿಮೆನೇ ಇತ್ತು. ಕಡಿಮೆ ಅಂದರೆ ಇತ್ತು, ಜಾಸ್ತಿ ಜನ. ಆದರೆ ನಾವು ಹೋದ ವರ್ಷಕ್ಕೆ ಕಂಪೇರ್ ಮಾಡಿದರೆ ಈ ವರ್ಷ ಭಾಳ ಕಡಿಮೆ ಇತ್ತು. ಇನ್ನೊಂದು ಏನಪ್ಪ ಅಂತಂದರೆ ನಾವು 5-6 ಗಂಟೆಗೆಲ್ಲ ಕ್ಲೋಸ್ ಮಾಡ್ತಾರೆ. ಮತ್ತು ಡೋರ್ ಕ್ಲೋಸ್ ಮಾಡಿದ್ರು ಅಂದರೆ 7 ಗಂಟೆಗೆ ಪೂಜೆ ಮುಗಿಸ್ಕೊಂಡು ಡೋರ್ ಓಪನ್ ಮಾಡೋದು. ಅಲ್ಲಿವರೆಗೂ ಮತ್ತೆ ನಿಂದಿರ್ಬೇಕಾಗ್ತೈತೆ ನಾವು. ಸೊ ಹಂಗಾಗಿ ಎಷ್ಟು ಜಲ್ದಿ ಆಗ್ತೈತಲ್ಲ ಅಷ್ಟು ಜಲ್ದಿ ದರ್ಶನ ಮಾಡ್ಕೋಬೇಕಂತೇಳಿ ಬಂದು ನಾವು ಫಸ್ಟ್ ದರ್ಶನಕ್ಕೇ ಪಾಳೆ ಹಚ್ಚಿದ್ವಿ.
ನಾವು ಇಲ್ಲಿ ಬಂದು ಕ್ಯೂನಾಗ ನಿಂತಾಗ 4 ಗಂಟೆ ಆಗಿತ್ತು. ಪಾಪ ಮಕ್ಕಳಿಗೆ ಊಟನೂ ಮಾಡಿಸಿರಲಿಲ್ಲ. ತಾಯಿ ದ್ವಾರ ಬಾಗಿಲಿಗೆ ಹೋಗೋಷ್ಟ್ರಾಗ 5 ಗಂಟೆ ಮೇಲೆ ಆಗಿತ್ತು ಟೈಮ್. ನಾವಿಲ್ಲಿ ಒಳಗೆ ಬರ್ತಿದ್ದಂಗೆ ನನಗೇನೋ ಒಂದು ರೀತಿ ಅನುಭವ ಆಯಿತಾ, ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದೆ. ಬಟ್ ನನಗಾಗಿರೋ ಒಂದು ಎಕ್ಸ್ಪೀರಿಯೆನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು ನನಗೆ. ಅದೇನಪ್ಪ ಅಂತಂದರೆ, ನಾವು ಒಳಗೆ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಎಲ್ಲರೂ ಊದೋ ಅಂಥೇಳಿ ಕೂಗಾಡ್ತಿದ್ರು. ಅದನ್ನು ನೋಡಿ ನನಗೆ ಏನೋ ಒಂದು ರೀತಿ ಫೀಲಿಂಗ್ ಆಯ್ತು. ಎಕ್ಸ್ಪ್ಲೇನ್ ಮಾಡೋಕ್ಕೂ ಕಷ್ಟ ಆಗ್ತೈತೆ ಅದನ್ನು. ಸೊ ಒಂದು ರೀತಿ ಮೈ ರೋಮಾಂಚನ ಆದಂಗೆ ಆಯ್ತು. ನನ್ನ ಲೈಫ್ನಾಗ ನಾನು ಯಾವತ್ತೂ ಇಷ್ಟು ಡೀಪಾಗಿ ಫೀಲ್ ಮಾಡಿರಲಿಲ್ಲ. ಅದೇ ಟೈಮ್ನಾಗ ನನ್ನ ಮಗಳೂ ಅಷ್ಟೇ ಒಳಗಡೆ ಹೋಗಿ ನನ್ನ ಮುಂದ್ಗಡೆ ಹೊಂಟಿದ್ಲಕ್ಕೆ. ಆಕೆ ಒಳಗಡೆ ಹೋಗಿ ಅಲ್ಲಿ ತಾಯಿ ನೋಡ್ತಿದ್ದಂಗೆ ನನ್ನ ಮಗಳು ಒಮ್ಮೆಲೆ 2 ಕೈ ಎತ್ತಿ ಜೋಡಿಸಿ ಕೈ ಮುಗಿದ್ಲು. ಸೊ ಅದನ್ನು ನೋಡಿದಾಗ ಇನ್ನೂ ನನಗೊಂದು ರೀತಿ ಫೀಲ್ ಆಯ್ತು. ಒಂದು ಕ್ಷಣ ಕಣ್ಣಾಗ ನೀರೂ ಬಂತು ನನಗೆ. ಬಟ್ ಆ ಕ್ಷಣ ಅಂತೂ ನನಗೆ ತುಂಬಾ ಒಂದು ರೀತಿ ಶಾಂತವಾಗಿರುವಂಥ ನೆಮ್ಮದಿಯಾಗಿದ್ದೀನಪ್ಪ, ನನ್ನ ಮನಸ್ಸು ಹಗೂರ ಆಯ್ತನಪ್ಪ ಅಂತ ಈ ರೀತಿ ನನಗೆ ಫೀಲ್ ಆಯ್ತು. ಫಸ್ಟ್ ಟೈಮ್ ನನಗೆ ಇಲ್ಲಿ ದೇವಸ್ಥಾನಕ್ಕೆ ಬಂದಾಗ ಈ ಥರ ಫೀಲ್ ಆಗಿದ್ದು. ನಿಜವಾಗ್ಲೂ ನನ್ನ ಲೈಫ್ನಾಗ ಈ ಕ್ಷಣ ಭಾಳ ಸ್ಪೆಷಲ್. ನನಗೆ ಯಾವತ್ತೂ ಈ ಕ್ಷಣ ನಾನು ಮರೆಯೋಕ್ಕೆ ಬಂದಿಲ್ಲ. ಇನ್ನು ಮುಂದೆ ನನ್ನ ಲೈಫ್ನಾಗ ಏನೇ ಒಳ್ಳೇದಾದರೂ ಈ ಕ್ಷಣ ನನಗೆ ನೆನಪಾಕೈತಿ. ಇದೊಂದು ಸೂಚನೆ ಅಂತಲೇ ನಾನು ತಿಳ್ಕೊತೀನಿ. ದೇವಸ್ಥಾನದ ಒಳಗೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬರೋಷ್ಟ್ರಾಗ ಸಾಯಂಕಾಲ 5:15 ಟೈಮ. ಪಾಪ ಮಕ್ಕಳು 3 ಗಂಟೆಗೇನ ಹಶು ಆಗೈತಮ್ಮ ಅನ್ನಕತ್ತಿದ್ರು. ನಾವು ಫಸ್ಟ್ ದರ್ಶನ ಮುಗಿಸ್ಕೊಂಡು ಬರಬೇಕು, ಇನ್ನು ಊಟ ಮಾಡ್ಕೊತ ಕುಂತ್ರೆ ದರ್ಶನ ಆಗೋದಿಲ್ಲ, ಡೋರ್ ಕ್ಲೋಸ್ ಮಾಡಿಬಿಡ್ತಾರೆ ಸಾಯಂಕಾಲ ಪೂಜೆಗೆ ಅಂತ ಅಂದ್ಕೊಂಡು ನಾವು ಅವರಿಗೆ ಸಮಾಧಾನ ಹೇಳ್ಕೊಂಡು ಒಂದು ಸ್ವಲ್ಪ ಹೊತ್ತು ಅಂತ ಹೇಳ್ಕೊಂಡು ಅವ್ರನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ದರ್ಶನ ಮುಗಿಸ್ಕೊಂಡು ಬಂದ್ವಿ ಹೊರಗೆ. ಮಕ್ಕಳನ್ನ ಬೇಡ ಬಸ್ಸಿಗೆ ಅಂತೇಳಿ ನನ್ನ ಹಸ್ಬೆಂಡ್ ಜೊತೆ ಅವ್ರನ್ನ ಕಳಿಸಿದ್ನಿ. ಇನ್ನು ಮತ್ತು ನಾವು ಇಲ್ಲಿ ಏನು ಮಾಡ್ತೀವಿ, ಒಂದು ಸ್ವಲ್ಪ ಜಾತ್ರೆ ಮಾಡ್ಕೊತೀವಿ. ನಾವು ಜಾತ್ರೆ ಟೈಮಿಗೆ ಬಂದಿರಲಿಲ್ಲಲ್ಲ ಇಲ್ಲಿ, ಹಾಗಾಗಿ ಒಂದು ಸ್ವಲ್ಪ ಮನೆಗೆ ಏನಾದರೂ ವಸ್ತುಗಳು ಖರೀದಿ ಮಾಡ್ಬೇಕಂತೇಳಿ ಜಾತ್ರೆ ಒಳಗೆ ಬಂದ್ವಿ. ಇಲ್ಲಿ ನೋಡಿದ್ರೆ ಏನು ಬೇಡ ಅಂತ ಅನ್ನಿಸ್ತು. ಒಂದು ಐಟಮ್ ತೊಗೊಂಡು ನಾನು ಬಾಗಿಲು ತೋರಣ ತೊಗೊಂಡು, ನಮ್ಮ ಅಕ್ಕ ಒಂದು ತೊಗೊಂಡ್ಲು ನಮ್ಮ ಅಮ್ಮನ ಮನೆಗೆ, ನಾವೊಂದು ತೊಗೊಂಡೆ ನಮ್ಮ ಮನೆಗೆ ಅಂಥೇಳಿ. ಸೊ ಅಲ್ಲಿ ತೋರಣ ತೊಗೊಂಡು ಇನ್ನು ನಾವು ಊಟಿಗೆ ಹುಟ್ಟಿದ್ವಲ್ಲ, ಸೊ ಹಾಗೆ ಮನೆಗೆ ಹೋಗಬಾರ್ದಂತ ಊಟಿಗೆ ಹುಟ್ಟು ಹೊಸ ಬಳೆ ಹಾಕ್ಕೊಂಡು ಹಳೆ ಬಳೆ ತೆಗೆದು ಹೊಸ ಬಳೆ ಹಾಕ್ಕೊಂಡು ಹೋಗ್ಬೇಕಂತ. ಹಾಗಾಗಿ ಇಲ್ಲಿ ಬಳೆ ತೊಗೊಂಡ್ವಿ. ನನ್ನ ಮಗಳಿಗೂ ಊಟಿಗೆ ಉಡ್ಸಿದ್ನಲ್ಲ ಸೊ ಹಂಗಾಗಿ ನನ್ನ ಮಗಳಿಗೆ ಒಂದು ಜೊತೆ ತೊಗೊಂಡು, ನಾವು ಒಂದು ಜೊತೆ ತೊಗೊಂಡು, ಅಕ್ಕ ತೊಗೊಂಡ್ಲು, ನಮ್ಮ ದೊಡ್ಡ ಅಕ್ಕನೂ ತೊಗೊಂಡ್ಲು ಅವ್ರ ಮಗಳಿಗೆ ಆಕಿಗೆ ಅಂಥೇಳಿ ತೊಗೊಂಡ್ಲು. ಇನ್ನು ನಾವು ಇಲ್ಲಿಂದ ಮತ್ತು ಹೋಗಬೇಕಾದ್ರೆ ದಾರಿಯಾಗ ಇಲ್ಲಿ ಕಳಶ ನೋಡಿ ಕಾಯಿ ಹೊಡಿಬೇಕನ್ನೋ ಒಂದು ದೇವಸ್ಥಾನ ಇಲ್ಲಿ ಬರ್ತೈತಲ್ಲ, ಸೊ ಕಳಶದ ಎದುರುಗಡೆ ಐತಿ, ಅಲ್ಲಿ ಹುರ್ಕಮ್ಮ ಇರ್ತಾಳೆ. ಸೊ ಅಲ್ಲಿ ಹುರ್ಕಮ್ಮಗೆ ಉಪ್ಪು ಹಾಕಿದ್ರೆ ನಮ್ಮ ಮೈಯಾಗಿನ ಕೆರೆತ ಆಗಿರ್ಬೋದು, ಏನಾದರೂ ಹುಣ್ಣು ಗಾಯ ಆಗಿದ್ರೆ ರಿಮೂವ್ ಆಕೈತೆ ಅಂತ ನಮ್ಮ ಅಕ್ಕ ಅಲ್ಲಿ ಉಪ್ಪು ಹಾಕಿದ್ಲು. ಅದಾದಮೇಲೆ ಸಾಯಂಕಾಲ ಮನೆಗೆ ಹೊರಟ್ವಿ ನಾವು. ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು. ಹೋಪ್ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿರ್ತೈತಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ನಾಗ. ಬಾಯ್.